ಸಾಂಬಾರು ತುಂಬ ರುಚಿಯಾಗಿ ಬರಬೇಕು ಅಂದರೆ ಮೇಯ್ನಾಗಿ ಸಾಂಬಾರು ಪೌಡರ್ ಮಾಡೋದನ್ನು ಯಾವ ರೀತಿ ಅಂತ ನೋಡ್ಕೋಬೇಕು. ಎಲ್ಲನೂ ಅಷ್ಟೇ ಎಷ್ಟೆಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಏನೆಲ್ಲ ಹಾಕಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು 1 ವರ್ಷಕ್ಕೆ ಆಗೋ ರೀತಿ ಸಾಂಬಾರು ಪೌಡರ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ನಾನು ಎಷ್ಟು kg ಸಾಂಬಾರು ಪೌಡರ್ನ ರೆಡಿ ಮಾಡ್ತಾಯಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರ್ನ ರೆಡಿ ಮಾಡಿಸ್ತಾ ಇರೋದು ಧನಿಯಾ ಬೀಜನ ಒಂದು 4 kg ತೊಗೊಂಡಿದ್ದೀನಿ. 4 kgಗೆ ನಾನು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕ್ತೀನಿ, ಏನೆಲ್ಲ ಹಾಕ್ತೀನಿ ಎಲ್ಲದನ್ನು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೀಟೇಲಾಗಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ನಾನು ಧನಿಯಾ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು ಅಂದರೆ ಇದು ಒಂದು ಘಮ ಬರುತ್ತೆ, ಹಾಗೆಯೇ ಸ್ವಲ್ಪ ಕಾಳು ಕಲರ್ ಚೇಂಜ್ ಆಗುತ್ತೆ. ಅಂದರೆ ಒತ್ತಿಸ್ಬಾರ್ದು, ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಗಲವಾಗಿರೋಂಥ ಬಾಣಲಿಲಿ, ಅಗಲವಾಗಿರೋಂಥ ಪಾತ್ರೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಬೆಟರು, ಯಾಕೆಂದರೆ ನೀಟಾಗಿ ಫ್ರೈ ಆಗಬೇಕಲ್ವ. ಸೊ ಹಾಗಾಗಿ 4 kg ಧನಿಯಾ ಬೀಜನ ನೀಟಾಗಿ ಅದನ್ನೆಲ್ಲ ಒಣಗಿಸಿ, ಹಾಗೆಯೇ ಅದರಲ್ಲಿರೋ ಮಣ್ಣು ಕಲ್ಲು ಎಲ್ಲನೂ ತೆಗೆದ್ಬಿಟ್ಟು ಅದನ್ನೆಲ್ಲ ಜರಡಿ ಹಿಡ್ದು ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವು ಅಂಗಡಿಯಿಂದ ತೊಗೊಬಂದ ತಕ್ಷಣ ಹಾಗೆಯೇ ಫ್ರೈ ಮಾಡ್ಕೊಳಕ್ಕಾಗೋದಿಲ್ಲ. ಈ ಒಂದು ಧನಿಯಾ ಬೀಜನ ಆಲ್ಮೋಸ್ಟು ಮಣ್ಣಲ್ಲಿ ಎರೆ ನೆಲದಲ್ಲಿ ಬೆಳೆಯೋದ್ರಿಂದ ಇದರಲ್ಲಿ ಎರೆ ಮಣ್ಣಿನ ಎಂಟೆಗಳಿರುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಕಲ್ಲಿಗಿಂತ ಜಾಸ್ತಿ ಎರೆ ಮಣ್ಣಿನ ಎಂಟೆಗಳಿರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ನೋಡಿ ನೀಟಾಗೆ ಫ್ರೈ ಮಾಡ್ಕೋಬೇಕು. ಸೊ 4 kg ಧನಿಯಾ ಕಾಳನ್ನು ನಾನು ಒಂದು 5-6 ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳೋದ್ರಿಂದ ಎಲ್ಲ ಬೀಜನೂ ನೀಟಾಗಿ ಫ್ರೈ ಆಗುತ್ತೆ. ನಾವು ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಸಾಂಬಾರು ಪೌಡರು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಾಳುಗಳನ್ನ ಆಗಲಿ ಮತ್ತು ಇದಕ್ಕೆ ಹಾಕೋ ಪದಾರ್ಥಗಳನ್ನಾಗಲಿ ಒತ್ತಿಸ್ಬಾರ್ದು. ಇವಾಗ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಧನಿಯಾ ಬೀಜನ. ಅದಕ್ಕೆ ನಾನು ಒಂದು 1/4 kg ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳೋದನ್ನೇ ತೋರಿಸಿದ್ದೀನಿ. ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಏನೆಲ್ಲ ಹಾಕಿದ್ದೀನಿ ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ, ಆಯಿತಾ. ಸೊ ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆನ. ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆಬೇಳೆ, ತೊಗರಿಬೇಳೆ ಇವೆಲ್ಲ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಒಂದು 6-7 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ. ಸಾಸಿವೆ, ಎಳ್ಳು, ಆಮೇಲೆ ಇವೇನು ಗಸಗಸೆ, ಇದೆಲ್ಲ ಬೇಗ ಏನು ಹಾಕಿದ್ದು ಒಂದು ಅರ್ಧ ನಿಮಿಷದಲ್ಲೇ ಅದು ಬೇಗ ಸಿಡಿದ್ಬಿಡುತ್ತೆ. ಬಾಣಲಿ ಬಿಸಿಗೇ ಅದು ಆಗೋಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಒಂದು 1/4 kg ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಒಂದು ಕಲರ್ ಚೇಂಜ್ ಆಗುತ್ತೆ. ಸೊ ಕಾಳುಗಳು ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಅಷ್ಟಾದರೆ ಆಯಿತು. ನೆಕ್ಸ್ಟ್ ನಾನು ಒಂದು 200 ಗ್ರಾಮಷ್ಟು ಮೆಂತ್ಯನ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಕಾಳಿನ ಘಮನೇ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆಯೇ ಸಾಂಬಾರು ಪೌಡರ್ಗೆ ಮೆಂತ್ಯ ಕಾಳನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಮಸಾಲೆ ಪೌಡರ್ಗೆ ಹಾಕೋ ಇಂಗ್ರೀಡಿಯೆಂಟ್ಸ್ನ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳೋದ್ರಿಂದನೇ ಸಾಂಬಾರು ಪೌಡರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಕಾಳು ಮೆಣಸನ್ನ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಜಾಸ್ತಿ ಏನು ಬೇಡ, ಸೊ ಒಂದು 100 ಗ್ರಾಮ್ ಹಾಕಿದ್ರೆ ಸಾಕು.
ಈ ಬೇಳೆ ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಸೊ ಇದು ಮಸಾಲೆನ ಸ್ವಲ್ಪ ಕಡಿಮೆಯಾಗಿ, ಜಾಸ್ತಿ ಮಸಾಲೆ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಸೊ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ತಾರೆ. ನೆಕ್ಸ್ಟ್ ಇದು ಮರಾಠಿ ಮೊಗ್ಗು. ಇದು 2 ಥರ ಬರುತ್ತೆ. ನನಗೆ ಫಸ್ಟು ತೊಗೊಬಂದಾಗ ಇದು ಮರಾಠಿ ಮೊಗ್ಗು ಬೇರೆ ಥರ ಇತ್ತು. ನಾನು ಇದು ಬೇರೆ ಥರ ಇದೆ ಅಂತ ಅಂದ್ಕೊಂಡೆ. ಅದನ್ನು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ, ಒಂದು 50 ಗ್ರಾಮು. ಹಾಗೆಯೇ ಉದ್ದಿನಬೇಳೆ, ಇದು ಒಂದು 1/4 kg ಇದೆ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಪಲಾವ್ ಎಲೆ, ಇದು ಕೂಡ ಒಂದು 50 ಗ್ರಾಮ್ ಇದೆ. ಇದು ಜಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಅಷ್ಟೇ. ಇದು ಒಣಗಿರುತ್ತೆ ಆಲ್ರೆಡಿ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟ್ 1/4 kg ತೊಗರಿಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಳುಗಳೆಲ್ಲ ಒಂದು 250 ಗ್ರಾಮ್ ಅಂದರೆ 1/4 kg. ಮಸಾಲೆ ಪದಾರ್ಥ ಎಲ್ಲ ನೋಡಿಕೊಂಡು ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಒಂದು 100 ಗ್ರಾಮು ಲವಂಗ, ಇದು ಆಗಿದ್ದಂತೂ ನಿಜ ಗೊತ್ತಾಗುತ್ತೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇದು ಲವಂಗ ಎಲ್ಲ ಸ್ವಲ್ಪ ದಪ್ಪಗೆ ಊದ್ಕೊಂಡ್ಬಿಡುತ್ತೆ, ಆವಾಗ ಗೊತ್ತಾಗುತ್ತೆ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದ್ರ ಹೊಗೆ ಯಾವ ಥರ ಬರ್ತಾ ಇದೆ. ಒಂದು 50 ಗ್ರಾಮ್ ಅಷ್ಟು ಇದು ಚಕ್ರ ಮೊಗ್ಗು, ಇದೊಂದು 50 ಗ್ರಾಮ್ ಇದೆ. ಹಾಗೆ ಒಂದು 200 ಗ್ರಾಮು ಸಾಸಿವೆ. ಇದೇನು ಸಾಸಿವೆ ಬೇಗ ಆಗಿಬಿಡುತ್ತೆ, ಸ್ವಲ್ಪ ಬಾಣಲಿ ಬಿಸಿ ಇರುತ್ತೆ ಅಲ್ವಾ, ಆ ಬಾಣಲಿ ಬಿಸಿಗೇ ಆಗೋಗ್ಬಿಡುತ್ತೆ. ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು. ನೆಕ್ಸ್ಟು ಹುರ್ಗಡ್ಲೆ, ಇದೂ ಅಷ್ಟೇ ಒಂದು 1/4 kg ಇದೆ. ಜಸ್ಟ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಹುರ್ಗಡ್ಲೆ ಏನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಜಸ್ಟ್ ಇದು ಬಿಸಿ ಆದರೆ ಸಾಕು. ಇದು ಅರಿಶಿನ ಕೊನೆ, ಇದು ಕೂಡ ಒಂದು 200 ಗ್ರಾಮ್ ಇದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕುಟ್ಬಿಟ್ಟು ಹಾಕಬೇಕು. ಅಂದರೆ ಅರ್ಧ ಸ್ವಲ್ಪ ಜಜ್ಜಿ ಕಲ್ಲಲ್ಲಿ ಹಾಕಬೇಕು. ಯಾಕೆಂದರೆ ಮಿಲ್ಗೆ ಹಾಕಿಸ್ದಾಗ ಇದು ಅರಿಶಿನ ಕೊನೆ ಅದೇ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಜೀರಿಗೆ, ಇದೊಂದು 300 ಗ್ರಾಮ್ ಇದೆ. ಅಂದರೆ 1/4 kgಗಿಂತ ಜಾಸ್ತಿ ಇದೆ ಇದು. ಜೀರಿಗೆನ ಸಾಂಬಾರು ಪೌಡರ್ಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಜೀರಿಗೆ ಒಂದು 300 ಗ್ರಾಮ್ ಇದೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೋಬೇಕು. ಜೀರಿಗೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಒಳ್ಳೆ ಘಮ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಇದು ಫ್ಲೇವರ್ ಬರ್ತಾ ಇರುತ್ತೆ ಗೊತ್ತಾ, ಸಖತ್ತಾಗಿ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥನೂ ಅಷ್ಟೇ ನೀಟಾಗಿ ಫ್ರೈ ಮಾಡಿ ಹಾಕಬೇಕು. 1 ವರ್ಷ ತನಕ ಹಾಳಾಗದೆ ಇದನ್ನು ಇಡಬೇಕು. ಅಂದರೆ ಎಲ್ಲ ನೀಟಾಗಿ ಫ್ರೈ ಮಾಡಿದ್ರೆ ಹುಳ ಅಂದರೆ ಚಿಕ್ಕ ಹುಳ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ದಿನ ಇದಿಟ್ಟರೆ ಅದರಲ್ಲಿ ಒಂಥರ ಬಲೆ ಥರ ಸರಿಗಟ್ಟುತ್ತೆ. ಹಾಗೆಯೇ ಚಿಕ್ಕ ಹುಳ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಫ್ರೈ ಮಾಡಿ ಹಾಕೋಬೇಕು. ಇದು ಗಸಗಸೆ, ಇದೊಂದು 50 ಗ್ರಾಮ್ ಇದೆ ಅಷ್ಟೇ. ಇದನ್ನು ಜಸ್ಟ್ ಬಾಣಲಿ ಬಿಸಿಗೇ ಇದು ಚಿಟಪಟ ಅಂದ್ಬಿಡುತ್ತೆ ಗಸಗಸೆ. ನೆಕ್ಸ್ಟ್ ಬಿಳಿ ಎಳ್ಳು, ಇದು ಒಂದು ಅಷ್ಟೇ ಒಂದು 200 ಗ್ರಾಮ್ ಇದೆ. ಇದು ಅಷ್ಟೇ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಆಯಿತು ಅಂತಲೇ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಸ್ಕಿಪ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ಒಂದು 300 ಗ್ರಾಮ್ ಇದೆ. ಇದು ಅಕ್ಕಿ, ರೇಷನ್ ಅಕ್ಕಿನೇ. ಅದನ್ನು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ಕಿಪ್ ಆಗಿರೋದು ಏನಂತ ಹೇಳ್ತೀನಿ. ಏಲಕ್ಕಿ ಮತ್ತು ನೆಕ್ಸ್ಟು ಕರಿಬೇವು, ಇದು ನಾನು ವಿಡಿಯೋ ಅದು ಆನ್ ಮಾಡಿಲ್ಲ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಅವೆರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಅಷ್ಟೇ ಒಂದು ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಕಡಲೆಕಾಳನ್ನು ಕೂಡ ಆ್ಯಡ್ ಮಾಡ್ತಾರೆ ಕೆಲವೊಬ್ಬರು. ನಾನು ಕಡಲೆಬೇಳೆ ಮತ್ತು ಕಡಲೆ ಎರಡನ್ನೂ ಆ್ಯಡ್ ಮಾಡೋದ್ರಿಂದ ಕಡಲೆಕಾಳನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಕಡಲೆಬೇಳೆ ಬೇಡ ಅಂದರೆ ಕಡಲೆಕಾಳನ್ನೇ ಆ್ಯಡ್ ಮಾಡ್ಬೋದು. ಇದು ಅಷ್ಟೇ ಒಂದು ಕಲರ್ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಕೊನೆ ಮತ್ತು ಅದನ್ನು ಸ್ವಲ್ಪ ಚಿಜ್ಜಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಿ ನಾನು ಮಿಲ್ಗೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕ್ಕೊಂಬರೋಕ್ಕೆ ಕೊಡ್ತೀನಿ. ಲಾಸ್ಟು ಚಕ್ಕೆ ಒಂದಿದೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗ್ತಿದೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಕ್ಕಿನ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ, ಸೊ ಹಾಗಾಗಿ ಅಕ್ಕಿನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಚಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಒಂದು 150 ಗ್ರಾಮ್ ಇದೆ. ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಇದನ್ನು ಸ್ವಲ್ಪ ಚೆಜ್ಜಿಬಿಟ್ಟು ಮಿಕ್ಸ್ ಮಾಡಬೇಕು. ಜಸ್ಟ್ ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಎಲ್ಲನೂ ಮಿಕ್ಸ್ ಮಾಡಿ ನಾನು ಮಿಲ್ಲಿಗೆ ಕೊಡ್ತೀನಿ. ನೋಡಿ, ಮಿಲ್ಲಿಗೆ ತೊಗೊಬಂದ ತಕ್ಷಣ ನಾನು ಒಂದು ಪಾತ್ರೆಗೆ, ಅಗಲವಾಗಿರುವಂಥ ಪಾತ್ರೆಗೆ ಇದನ್ನು ಹಾಕಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಗೊತ್ತಾ. ಇದಕ್ಕೆ ಏಲಕ್ಕಿ ಮತ್ತು ಕರಿಬೇವು 2 ಸ್ಕಿಪ್ ಆಗಿದೆ, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಒಂದು 20 ಗ್ರಾಮ್ ಇದ್ದರೆ ಸಾಕು. ಹಾಗೆ ಕರಿಬೇವು ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಜರಡಿ ಹಿಡಿದು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ 1 ವರ್ಷದ ತನಕ ಈ ಸಾಂಬಾರು ಪೌಡರು ಹಾಳಾಗೋದಿಲ್ಲ, ಯಾವುದೇ ಸರ್ಗಟ್ಟೋದಿಲ್ಲ, ಬಲೆ ಥರ ಆಗೋದಿಲ್ಲ. ತುಂಬ ಸಿಂಪಲ್ಲಾಗೆ ಈ ಒಂದು ಸಾಂಬಾರು ಪೌಡರ್ ಮಾಡೋದನ್ನು ನೋಡ್ಕೊಂಡಿದ್ದೀರಾ ಕಂಪ್ಲೀಟಾಗಿ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡಿ ಒಂದು ಬಾಕ್ಸ್ಗೆ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಡ್ರೈ ಮಾಡಿಕೊಂಡು ಒರೆಸ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಸಾಂಬಾರು ಪೌಡರ್ ತುಂಬ ಮೇಯ್ನು. ಅದು ಸಾಂಬಾರು ಪೌಡರ್ ಚೆನ್ನಾಗಿದ್ರೇ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಒಂದು ಬಾಕ್ಸ್ ಕಂಪ್ಲೀಟಾಗಿ ಆಗಿದೆ, ಇನ್ನೂ ಕೂಡ ಉಳಿದಿದೆ. ನನಗೆ 1 ಇಯರ್ ಆಗುತ್ತೆ, ಕರೆಕ್ಟಾಗಿ 1 ಇಯರ್ ಆಗುತ್ತೆ. 1 ಇಯರ್ ಬ್ಯಾಕ್ ನಾನು ಸಾಂಬಾರು ಪೌಡರ್ ಮಾಡ್ಕೊಂಡಿದ್ದೆ. 1 ಇಯರ್ ಆದಮೇಲೆ ಮತ್ತೆ ಮಾಡ್ಕೊತಾ ಇದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಸ್ಪೂನ್ ಕೊಡ್ತು ಮಗ.